ತರಕಾರಿ ಬೀಜ ನಮ್ಗೆ ಹಾಕ್ಬೇಕಾದ್ರೆ ನಮ್ಗೆ ತರಕಾರಿ ಬೀಜನೇ ಸಿಗುದಿಲ್ಲ. ನಮ್ಗೆ ಕೂಡ ತರಕಾರಿ ಬೀಜನೇ ಸಿಗಲಿಲ್ಲ, ಕೆಲವೊಂದು ತರಕಾರಿ ಬೀಜ. ಅದಕ್ಕೆ ನಾವು ಒಂದು ಗಿಡವನ್ನು ತಂದು ಅದರಿಂದ ಬೀಜ ಮಾಡಿ ಅದರಿಂದ ಬೀಜ ಆಗಿ ಎಷ್ಟು ಗಿಡ ಆಗಿದೆ ಗೊತ್ತುಂಟ. ಇಲ್ಲಿ ನೋಡಿ ಎಷ್ಟು ಗಿಡ ಉಂಟು ನೋಡಿ. ಇಲ್ಲಿ ಅರವೆ ಸೊಪ್ಪು ಅದರ ಗಿಡ ಇದು ಈಚೆವರೆಗೆ ಉಂಟು. ದೊಣ್ಣೆ ಮೆಣಸು ಉಂಟಲ್ಲ, ಅದನ್ನು ತಂದು ನಾವು ಬೀಜ ಹಾಕಿದ್ದು ನೋಡಿ. ಇಲ್ಲಿ ನಾನು ಹಾಕ್ತೇನೆ ಅಂತ ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ಮುಷ್ಟಿ ತಂದು ಹಾಕಿದ್ದೇನೆ. ಇಲ್ಲಿ ನಾವು ಅಂಗಡಿ ತಂದದ್ದು ಒಂದು ಇದು ಕ್ಯಾಪ್ಸಿಕಮ್ ಸಿಗ್ತಲ್ಲ, ಅದರ ಬೀಜ ತೆಗೆದು ಸ್ವಲ್ಪ ಒಣಗಿಸಿ ಹಾಕಿದ್ದು. ಇದು ಕ್ಯಾಪ್ಸಿಕಮ್ ಗಿಡ ನೋಡಿ ಇಲ್ಲಿ. ಮತ್ತು ಇದರಲ್ಲಿ ಒಂದೊಂದು ಮಿಕ್ಸ್ ಉಂಟು. ಇದು ಕ್ಯಾಪ್ಸಿಕಮ್ ಅಲ್ಲ, ದೊಣ್ಣೆ ಮೆಣಸು ಉಂಟಲ್ಲ ಇದಲ್ಲ, ಇದು ಬದನೆಕಾಯಿ ಮಿಕ್ಸ್ ಆಗಿದೆ. ಇಲ್ಲಿ ನೋಡಿ ಇದು ಮೆಣಸಿನ ಗಿಡ ಕ್ಯಾಪ್ಸಿಕಮ್. ಈಗ ಸ್ವಲ್ಪ ಪದಾರ್ಥಕ್ಕೆ ತೆಗೆದದ್ದು. ಅಲ್ಲಿ ಅಂಗಡಿಯಲ್ಲಿ ಉಂಟಲ್ಲ, ನಿಮಗೆ ಮಾರ್ಕೆಟಿಂದ ತರಬೇಕಾದ್ರೆ ಒಂದು ಮುಷ್ಟಿಗೆ 30 ರೂಪಾಯಿ ಕೊಡಬೇಕು ನೋಡಿ. ಇಷ್ಟೇ ಸಿಗೋದು, 30 ರೂಪಾಯಿ ಉಂಟು ಇದಕ್ಕೆ. ನಾವು ಕೊಡೋದಿದ್ರೆ ಒಂದು 25 ರೂಪಾಯಿ ಸಿಗ್ಬೋದು. ಇದು ಕೊಡಲಿಕ್ಕೆಲ್ಲ ನಮಗೆ ಪದಾರ್ಥ ಮಾಡಲಿಕ್ಕೆ ಹಾಕಿದ್ದು ಬೀಜ. ಇದಕ್ಕೆ ಉಂಟಲ್ಲ ಗೊಬ್ಬರ ಎಂತ ಹಾಕಲಿಲ್ಲ. ಇದು ಸುಡುಮಣ್ಣು ಉಂಟಲ್ಲ, ಸುಡುಮಣ್ಣನ್ನು ಹಾಕಿ ಬೀಜ ಹಾಕಿದ್ದು. ಮತ್ತು ಗೊಬ್ಬರ ಇನ್ನೂ ಹಾಕ್ಬೋದು, ಗೊಬ್ಬರ ಹಾಕಲಿಕ್ಕಿಲ್ಲ. ಇಷ್ಟು ದೊಡ್ಡ ಆಗುವಾಗ ಪದಾರ್ಥ ಮಾಡಲಿಕ್ಕೆ ನೋಡಿ ಚೆಂದ ಆಗ್ತದೆ. ಅಂದರೆ ಎಳೆತ್ತುಂಟಲ್ಲ ಹಾಗೆ. ಇದನ್ನುಂಟಲ್ಲ ಗೋಣಿಯಲ್ಲಿ ಕೂಡ ನೆಡಲಿಕ್ಕೆ ಆಗ್ತದೆ. ಗಿಡವನ್ನು ತೆಗೆದಿದೆ ನೋಡಿ. ಈಗ ಪದಾರ್ಥ ಮಾಡಲಿಕ್ಕೆ ಮತ್ತೆ ಬೇಕಾಗುವಾಗ ತೆಗೆಯುವುದು ನೋಡಿ. ಹೀಗೆ ತೆಗಿಬೇಕು. ಇದು ನೆಟ್ಟದಲ್ಲ, ಬೀಜ ಹಾಕಿ ಬಿಟ್ಟದ್ದು. ಸುಡು ಮಣ್ಣು ಹಾಕಿ ಸ್ವಲ್ಪ ಬೀಜ ಹಾಕಿ ಬಿಟ್ಟದ್ದು. ಅದೊಂದು 20 ದಿವಸದಲ್ಲಿ ಸ್ವಲ್ಪ ದೊಡ್ಡದಾಗ್ತದೆ. ಇದಕ್ಕೆ 1 ತಿಂಗಳಾಯಿತು ನೆಟ್ಟು ಬೀಜ ಹಾಕಿ. ಈಗ ತೆಗೆದು ಪದಾರ್ಥಕ್ಕೆ ಇಷ್ಟು ಸೊಪ್ಪು ತೆಗ್ದೇನೆ. ಇದುಂಟಲ್ಲ ಈ ಬೇರ ಇಲ್ಲಿಂದ ತುಂಡು ಮಾಡಿ ಪದಾರ್ಥ ಮಾಡೋದು. ಈ ಅರಿವೆ ಗಿಡ ಉಂಟಲ್ಲ, ಜಾಸ್ತಿ ಬೆಲ್ಲಿಗೆ ಬಿಡಬಾರ್ದು, ಅದು ಸ್ವಲ್ಪ ನಾರು ಬರ್ತದೆ ಇಂಥದ್ದು ನೋಡಿ. ಇದು ನಾನು ಮಾರ್ಕೆಟಿಂದ ತಂದು ನೆಟ್ಟದ್ದು. ಮತ್ತು ಅದು ಜಾಸ್ತಿ ದೊಡ್ಡದಾದರೆ ಮತ್ತು ಅದರ ಎಲೆ ಮಾತ್ರ ತೆಗಿಲಿಕ್ಕೆ. ಇದನ್ನು ಬುಡವನ್ನು ಸಮೇತ ಪದಾರ್ಥ ಮಾಡಲಿಕ್ಕೆ ಇಷ್ಟು ಈ ಬೇರೆನೆಲ್ಲ ತೆಗೆದು ಪದಾರ್ಥ ಮಾಡೋದು ನೋಡಿ. ತುಂಬ ಉಂಟು ಇದರಲ್ಲಿ ನೋಡಿ. ಈಗ ತೊಳೆದು ಮತ್ತು ಬೇರನ್ನು ತೆಗಿಬೇಕು. ಅದು ಬೆಳೆದಿರ್ತದೆ, ಅದಕ್ಕೆ ಬೇಕಾಗಿ ಸ್ವಲ್ಪ ತುಂಡು ಮಾಡಿ ತೆಗೆದು ಪದಾರ್ಥ ಮಾಡೋದು. ಇದು ಮತ್ತು ನೋಡಬೇಕು ಎಂತ ಉಂಟು ಅಂತೇಳಿ. ಹುಳ ಎಲ್ಲ ಇರಲಿಕ್ಕೆ ಸಾಕು, ಇದರಲ್ಲಿ ಎಂತ ಇಲ್ಲ. ಸರಿ ನೋಡಿ ಮತ್ತೆ ಪದಾರ್ಥ ಮಾಡೋದು ನೋಡಿ. ಇಲ್ಲಿ ಅರಿವೆ ಗಿಡ ನೆಟ್ಟದ್ದು. ಇದು 1 ವಾರ ಆಯಿತು ನೆಟ್ಟು. ಇದು ನಮ್ಮ ಊರಿನ ಅರಿವೆ ಗಿಡ, ಅಂದರೆ ನಮ್ಮ ಮನೆಗೆ ಪದಾರ್ಥಕ್ಕೆ ತಂದದ್ದು. ಅದರಲ್ಲೇ ನಾವು 2 ನೆಟ್ಟು ಬಿಟ್ಟದ್ದು. ಮತ್ತು ಆಗ ತೋರಿಸಿದ್ದೇನಲ್ಲ, ಅದು ಊರಿದ್ದಲ್ಲ, ಅಂದರೆ ನಮ್ಮ ಊರಿದ್ದಲ್ಲ, ಅದು ಬೇರೆ ಊರಿದ್ದು ಮಾರ್ಲಿಕ್ಕೆ ಇರ್ತಲ್ಲ, ಅದನ್ನು ತಂದು ನೆಟ್ಟದ್ದು. ಇದುಂಟಲ್ಲ, ಒಂದು ನಿಮಗೆ ಗಿಡ ನೆಟ್ಟು ಬಿಟ್ಟರೆ ನೋಡಿ ಈ ರೀತಿ ಹೂ ಬರ್ತದೆ. ಹೂ ಬಂದು ಒಣಗ್ತದೆ. ಒಣಗಿದ ಮೇಲೆ ಆ ಬೀಜವೆಲ್ಲ ತೆಗೆದು ನೀವು ಹಾಕಿದರೆ ಆಯಿತು. ಚಟ್ಟಿಯಲ್ಲಿ ಕೂಡ ಹಾಕ್ಬೋದು ನಿಮಗೆ, ಪಾಟಲ್ಲಿ. ಇಲ್ಲದ್ರೆ ಹೀಗೆ ನಾನು ಹಾಕಿದ್ದೇನೆ ನೋಡಿ, ಆ ರೀತಿ ಕೂಡ ಬೀಜ ಹಾಕ್ಬೋದು. ಇದು ಜಾಸ್ತಿ ದೊಡ್ಡದಾಗ್ತದೆ, ಇಷ್ಟು ದೊಡ್ಡದಾಗ್ತದೆ. ದೊಡ್ಡದಾದ ಮೇಲೆ ಒಣಗಿಸಿ ಮತ್ತೆ ಇದರ ಬೀಜ ಹಾಕೋದು. ಎಲ್ಲಾದ್ರೂ ನಿಮ್ಮ ಮನೆಯಲ್ಲಿ ಕೂಡ ಅರಿವೆ ಸೊಪ್ಪು ಪದಾರ್ಥಕ್ಕೆ ತಂದರೆ ಅದರ ಗಿಡ ಸಿಗ್ತಾಯಿಲ್ಲ, ಆ ಗಿಡವನ್ನು ನೆಟ್ಟು ಬಿಡಿ. ನೆಟ್ಟು ಈಗ ಸ್ವಲ್ಪ ದೊಡ್ಡದಾದ ನಂತರ ಬೀಜ ಆದ ನಂತರ ಬೀಜ ಹಾಕಿ ನೋಡಿ ಎಷ್ಟು ಅರಿವೆ ಗಿಡ ಆಗ್ತದೆ ಗೊತ್ತುಂಟ. ನಮಗೆ ನೋಡಿ ಎಷ್ಟು ಅರಿವೆ ಆಗಿದೆ. ಈಗ ತುಂಬ ದಿನ ಪದಾರ್ಥ ಮಾಡಲಿಕ್ಕೆ ಸಾಕಾಗ್ತದೆ. ನೀವು ಸಹ ಇದೇ ರೀತಿ ಬೀಜ ಹಾಕಿ ನೋಡಿ.